ಬರೀ 21 ವರ್ಷಕ್ಕೆ ಯಾರಾದ್ರೂ ಮನೆ ಕಟ್ಸಕ್ಕಾಗತ್ತಾ? ಆಗುತ್ತೆ. ಇವತ್ತು ರಾತ್ರಿ ನಾನು ಕೆಲಸ ಮುಗಿಸಿ ವಿಡಿಯೋ ಎಡಿಟ್ ಮಾಡಿ ಮಲ್ಗೋ ಅಷ್ಟರಲ್ಲಿ 1 ಕಾಲ ಆಗಿತ್ತು. ಪುನಃ ಬೆಳಗ್ಗೆ ಬೇಗ ಹೇಳ್ಬೇಕು ಅಂತ 6ಗೆ ಅಲಾರಾಮ್ ಇಟ್ಟು ಮಲ್ಕೊಂಡೆ. ಎಕ್ಸಾಮ್ಗೂ ಯಾವತ್ತು ಬೇಗ ಎದ್ದೇಳ್ದರೋಳು ಇವಾಗ ಟೈಮು ಬೇಗ ಎದ್ದೇಳೋ ತರ ಮಾಡ್ಬಿಟ್ಟಿದೆ. ಹಾಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಒಂದು ಪೋಸ್ಟ್ ನೋಡ್ತಿದ್ದೆ, ವೇಕಪ್ ಅರ್ಲಿ ಟೆಲ್ ನೋಬಡಿ ಅಂತ. ಮತ್ತೆ ನೀವು ನೋಡ್ತಿದ್ರಲ್ಲ ಅಷ್ಟು. ಬಟ್ ಡೈಲಿ ವ್ಲಾಗರ್ ಅನ್ಸ್ಕೊಂಡಿರೋ ನಾನು ಇರಬಾರದ್ನೆಲ್ಲ ಹೇಳ್ತಿದ್ದೀನಲ್ಲಪ್ಪ ಅಂತ ನನ್ಗೆ ಒಂಥರ ನಗು ಬರ್ತಿತ್ತು. ಟೆಲ್ ನೋಬಡಿ ಇರ್ಲಿ, ನಾನು ಲಕ್ಷಾಂತರ ಜನಕ್ಕೆ ಹೇಳ್ತಿದ್ದೀನಿ. ಏನು ಗೊತ್ತಾ, ನಿಮ್ನು ಮೋಟಿವೇಟ್ ಮಾಡೋಣ ಅಂತ. ಕಂಫರ್ಟ್ ಝೋನ್ ಅಲ್ಲಿ ಇದ್ರೆ ನೀವ್ ಇಷ್ಟಪಟ್ಟಿರೋ 1 ವರ್ಷನೂ ತಗೊಳಕಾಗಲ್ಲ. ಫಸ್ಟ್ ಟೈಮ್ ಅನ್ಕೊಳ್ಳಿ, ನಾವು ಕಟ್ಸ್ತಿರೋ ಮನೆನ ವ್ಲಾಗ್ ಅಲ್ಲಿ ತೋರಿಸ್ತಿರೋದು. ತುಂಬಾ ಇಷ್ಟಪಟ್ಟು ಕಟ್ಸ್ತಿರೋದಲ್ಲ, ತುಂಬಾ ಕಷ್ಟಪಟ್ಟು ಕಟ್ಸ್ತಿರೋ ಮನೆ ಇದು. ಸೊ ಇಲ್ಲಿಂದ ಮನೆ ಗೃಹ ಪ್ರವೇಶ ಆಗೋವರೆಗೂ ಮೆಮೊರಿ ಆಗಿರ್ಲಿ ಅಂತ ವಿಡಿಯೋ ಮಾಡೋಣ ಅನ್ಕೊಂಡೆ. ಮನೆ ಹೇಗೆ ಕನ್ಸ್ಟ್ರಕ್ಟ್ ಆಗ್ತದೆ, ದುಡ್ಡು ಎಷ್ಟಾಯ್ತು ಅನ್ನೋದೆಲ್ಲ ಇನ್ ಮುಂದೆ ನನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ ಬರ್ತಾ ಇರುತ್ತೆ. ಲಿಂಕು ನನ್ನ ಬಾಯಲ್ ಇದೆ, ಒಂದ್ಸಲ ಚೆಕ್ ಮಾಡಿ. ಸೊ ಫೈನಲಿ ಎವ್ರಿಥಿಂಗ್ ಇಸ್ ಪಾಸಿಬಲ್. ನೀವು ಮಾಡ್ಬೇಕಷ್ಟೇ. ನಾಳೆ ವ್ಲಾಗ್ ಅಲ್ಲಿ ಪುನಃ ಸಿಗ್ತೀನಿ ಅಂತ ಹೇಳ್ತಾ ಸಿಗುವ. ಮತ್ತೆ ಇಷ್ಟು ಚಿಕ್ಕ ವಯಸ್ಸಿಗೆ ಮನೆ ಕಟ್ತಾ ಇರೋದು. ಫಸ್ಟ್ ಫ್ಲೋರು ಮನೆ ಬೇಡವಂತೆ ಅವ್ರಿಗೆ, ಈಗ್ಲೂ ಬೇಡ ಅಂತ ಅವ್ರು. ಏನು ಆಗಲ್ಲ, ಪ್ರಾಬ್ಲಮ್ ಅನ್ನೋ ಧೈರ್ಯದ ಮೇಲೆ ನೀನ್ ಮದ್ವೆ ಮಾಡಿ ಕಳ್ಸ್ಬೋದಾಯ್ತಾ? ಅದೆಲ್ಲ ಹೇಳಿದ್ರೆ ಕಣ್ಣಲ್ಲಿ ನೀರ್ ಬರುತ್ತೆ. ಅದೆಲ್ಲ ಜವಾಬ್ದಾರಿನೂ ನಾನೇ ತಗೋತೀನಿ ಅಂತ ಹಠ ಮಾಡಿ ಕಟ್ಸ್ತಾ ಇರೋ ಮನೆ ಇದು. ನನ್ನ ಅಜ್ಜಿ ಆದ್ರೂ ಆ ವಿಡಿಯೋ ನೋಡ್ಬೋದು. ನನಗೆ ಖುಷಿ ಆಗ್ತಿದೆ, ಫೈನಲಿ ಮನ್ಸಲ್ಲಿ ಇರೋದೆಲ್ಲ ಹೇಳ್ಬಿಟ್ನಲ್ಲ ಅಂತ. ಮನೆ ಒಳಗ್ ಬರೋವರೆಗೂ ಡಾಕ್ಯುಮೆಂಟ್ ತರ ಮಾಡೋಣ ಅನ್ಕೊಂಡಿದೀನಿ. ಹೋಪ್ ಎಲ್ಲ ಸರಿ ಹೋಗುತ್ತೆ. ಈಗೆಲ್ಲ